Good morning, students. With respect to the software concept, today we discuss about development of programs or program development. How to write a program. Okay, see, program is nothing but a coding, writing a program. What is a program? Program is nothing but a set of instructions given to the computer with some procedures. Okay, see, that is called coding. And this year already I told many times you are going to learn C++ program, and we will tell you about the structure of C++ program also. Okay, after next class. Okay, say 1 or 2 classes we discuss about the theory, then we will go for how to write a program and what is the structure of C++ program, who developed C++ program, everything you will learn. Okay, in the next classes. See, that is coding. Coding can be written using any high level programming language. ಯಾವುದಾದ್ರೂ high level programming language ಅಲ್ಲಿ ನೀವು ಕೋಡಿಂಗ್ ಮಾಡ್ಬೋದು. ಬಟ್ ನೀವು ಕಲಿತಕ್ಕಂಥ high level language C++ ಈ ವರ್ಷ. ಓಕೆ, ನೆಕ್ಸ್ಟ್ ಅದನ್ನ ಟೆಸ್ಟಿಂಗ್ ಮಾಡೋದು, ವೆದರ್ ರಿಟರ್ನ್ ಪ್ರೋಗ್ರಾಮ್ ಈಸ್ ವರ್ಕಬಲ್ ಆರ್ ನಾಟ್ ಅಂತ ಆಲ್ರೆಡಿ ಅದನ್ನ ಹೇಳಿದೀವಿ, ಟೆಸ್ಟ್ ಮಾಡ್ತಕ್ಕಂಥದ್ದು. ಓಕೆ, ಸೊ ನಿಮಗೆ ಪ್ರಾಪರ್ ಇನ್ಪುಟ್ ಔಟ್ಪುಟ್ ಕೊಟ್ಟಿದ್ದೀರಾ, ಔಟ್ಪುಟ್ ಕರೆಕ್ಟಾಗಿ ಬಂದಿದೆಯಾ ಇಲ್ವಂತ ಎಲ್ಲ ಚೆಕ್ ಮಾಡೋದನ್ನ ಟೆಸ್ಟಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಏನಾದ್ರು ತಪ್ಪಿದ್ರೆ ಬಗ್ಗಿಂಗ್, ಡಿಬಗ್ಗಿಂಗ್, ಓವರ್ಕಮಿಂಗ್ ಆಫ್ ಎರರ್ಸ್ ಅಂತ. ಎರರ್ಸ್ನ ರೆಕ್ಟಿಫೈ ಮಾಡಿ ಅದನ್ನ ನೀವು ಎರರ್ಸ್ನ ಓವರ್ಕಮ್ ಮಾಡೋದನ್ನೇ ಡಿಬಗ್ಗಿಂಗ್ ಅಂತ ಕರಿತೀವಿ. ಬಗ್ ಅಂತಂದ್ರೆ ವಾಟ್ ಈಸ್ ಎ ಬಗ್ ಅಂತಾನು ಕೇಳ್ತಾರೆ, 1 ಮಾರ್ಕ್ ಕ್ವಶನ್. ಬಗ್ ಈಸ್ ನಥಿಂಗ್ ಬಟ್ ಎರರ್ ಇನ್ ಎ ಪ್ರೋಗ್ರಾಮ್. ಡಿಬಗ್ಗಿಂಗ್ ಈಸ್ ನಥಿಂಗ್ ಬಟ್ ಕರೆಕ್ಷನ್ ಆಫ್ ಎರರ್ಸ್, ಕರೆಕ್ಟಿಂಗ್ ಎರರ್ಸ್ ಇನ್ ಎ ಪ್ರೋಗ್ರಾಮ್ ಈಸ್ ಕಾಲ್ಡ್ ಡಿಬಗ್ಗಿಂಗ್. ಅದನ್ನು ಡಿಬಗ್ಗಿಂಗ್ ಅಂತ ಕರೀತೀವಿ. ನೆಕ್ಸ್ಟ್ ಡಾಕ್ಯುಮೆಂಟೇಶನ್. ಓಕೆ, ಡಾಕ್ಯುಮೆಂಟೇಶನ್ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀವಿ, ದಟ್ ವಿಲ್ ಬಿ ಮೇಂಟೈನ್ ಫಾರ್ ದ ಫ್ಯೂಚರ್ ಪರ್ಪಸ್. ವೆನ್ ಎವರ್ ಯು ರಿಕ್ವೈರ್ಡ್ ಅಟ್ ದಟ್ ಟೈಮ್ ಯು ಕ್ಯಾನ್ ಆಕ್ಸೆಸ್ ದ ಡೇಟಾ ಆರ್ ಎ ಪ್ರೋಗ್ರಾಮ್, ದಟ್ ಈಸ್ ಕಾಲ್ಡ್ ಎ ಡಾಕ್ಯುಮೆಂಟೇಶನ್. ಓಕೆ, ನೆಕ್ಸ್ಟ್ ಮೇಂಟೆನೆನ್ಸ್. ಹೌ ಟು ಮೇಂಟೆನೆನ್ಸ್? ಯೂಸಿಂಗ್ ಸಮ್ security measures and by keeping antivirus programs. Whenever you require the particular program you can access it, that is called the maintenance. Everything comes under the development of programs. Okay, today we focus more on basic programming constructs of structures. Structure ಅಂತಂದ್ರೆ ಹೇಳಿದಲ್ಲ, ಯಾವ ರೀತಿ ಬರೀಬೇಕು ಪ್ರೋಗ್ರಾಮು, ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ. ದಟ್ ಈಸ್ ಕಾಲ್ಡ್ ಎ ಫಾರ್ಮ್ಯಾಟ್ ಆರ್ ಎ ಪ್ರೊಸೀಜರ್. ದಟ್ ಈಸ್ ಕಾಲ್ಡ್ ಎ ಬೇಸಿಕ್ ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್ಸ್ ಅಂತ ಕರಿತೀವಿ ಅಥವಾ ಸ್ಟ್ರಕ್ಚರ್ ಅಂತ ಕರಿತೀವಿ. ಓಕೆ, ಇಯರ್ ಸೀಕ್ವೆನ್ಷಿಯಲ್ ಸ್ಟ್ರಕ್ಚರ್ ಅಂತ ಇರುತ್ತೆ. 3 ಥರ ಇರುತ್ತೆ. ಒಂದು ಸೀಕ್ವೆನ್ಷಿಯಲ್ ಸ್ಟ್ರಕ್ಚರ್ ಅಥವಾ ಕನ್ಸ್ಟ್ರಕ್ಟ್, ಇನ್ನೊಂದು ಸೆಲೆಕ್ಷನ್ ಕನ್ಸ್ಟ್ರಕ್ಟ್ ಮತ್ತೆ ಇಟರೇಷನ್ ಕನ್ಸ್ಟ್ರಕ್ಟ್ಸ್ ಅಂತ. ಅದೇ ಥರ ಸೀಕ್ವೆನ್ಷಿಯಲ್ ಮೀನ್ಸ್ ವೇರ್ ಯು ಆರ್ ಗೋಯಿಂಗ್ ಟು ಎಕ್ಸಿಕ್ಯೂಟ್ ಲೈನ್ ಬೈ ಲೈನ್ ವಿತೌಟ್ ಚೆಕಿಂಗ್ ಎನಿ ಕಂಡೀಷನ್. ಯಾವುದೇ ಕಂಡೀಷನ್ ಚೆಕ್ ಮಾಡ್ದಂಗೆ ಎಲ್ಲ ಲೈನ್ಸು ಎಕ್ಸಿಕ್ಯೂಟ್ ಆದರೆ such a program is called as a sequential programming. That where you are going to ಇಂಪ್ಲಿಮೆಂಟ್ ಟಾಪ್ ಡೌನ್ ಅನಾಲಿಸಿಸ್ ಅಂತ ಕೂಡ ಕರಿತೀವಿ, ಟಾಪ್ ಡೌನ್ ಅಪ್ರೋಚ್ ಅಂತ ಕೂಡ ಕರೀತಾರೆ ಇದನ್ನು ಸೀಕ್ವೆನ್ಷಿಯಲಿ. ಇಲ್ಲಿ ಯಾವುದೇ ಕಂಡೀಷನು ಇದಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಪ್ರೊಸೀಜರ್. ಫಾರ್ ಎಕ್ಸಾಂಪಲ್, ಆಲ್ರೆಡಿ ವಿ ಆರ್ ಗಿವನ್ ಅನ್ ಆಲ್ಗಾರಿದಮ್ ಟು ಫೈಂಡ್ ಸಮ್ ಆಫ್ 2 ನಂಬರ್ಸ್. 2 ಸಂಖ್ಯೆ ಮೊತ್ತ ಕಂಡುಹಿಡಿಯೋಕೆ ಏನು ಮಾಡ್ತೀರಾ? 2 ಅಕ್ಸೆಪ್ಟ್ ಮಾಡ್ಕೊತೀರಾ, ರೀಡ್ ಮಾಡ್ತೀರಾ, ನೆಕ್ಸ್ಟ್ ಪ್ರೋಸೆಸ್ ಮಾಡ್ತೀರಾ, ಸಮ್ ಇಸ್ ಈಕ್ವಲ್ ಟು a+b, ಮತ್ತು ಸಮ್ನ ಪ್ರಿಂಟ್ ಮಾಡ್ತೀರಾ. ಮೀನ್ಸ್ 1 by 1 ಎಲ್ಲ ಸ್ಟೆಪ್ಸ್ನ ಪ್ರೊಸೀಜರ್ನ ಫಾಲೋ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಸೀಕ್ವೆನ್ಷಿಯಲ್, ಒನ್ ಆಫ್ಟರ್ ದ ಅದರ್ ಅಂತ. ಓಕೆ, ನೆಕ್ಸ್ಟ್ ಸೆಲೆಕ್ಷನ್. ಇವಾಗ ಸೆಲೆಕ್ಷನ್ ಅಂತ ಅಂದರೆ ಕಂಡೀಷನ್ ಅಂತ. ಸೆಲೆಕ್ಷನ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಕಂಡೀಷನ್ ಸ್ಟೇಟ್ಮೆಂಟ್ಸ್. ಓಕೆ, ಬೆಸ್ಟ್ ಎಕ್ಸಾಂಪಲ್ ಟು ಫೈಂಡ್ ದ ಬಿಗ್ಗೆಸ್ಟ್ ಆಫ್ 2 ನಂಬರ್ಸು. 2 ಸಂಖ್ಯೆ ಯಾವುದು ದೊಡ್ಡದು ಅಂತ ಕಂಡುಹಿಡಿಯೋದಕ್ಕೆ ಬೇಕು ಅಂತಂದರೆ, ಇಫ್ ಎ ಈಸ್ ಗ್ರೇಟರ್ ದೆನ್ ಬಿ, ಎ ದೊಡ್ಡದ ಬಿಗಿನ, ಆವಾಗ ಎ ಈಸ್ ಗ್ರೇಟರ್ ಅದು ಮಾತ್ರ ಪ್ರಿಂಟ್ ಆಗುತ್ತೆ ಔಟ್ಪುಟ್ಟಲ್ಲಿ. ಇಲ್ವಾ, ಇಫ್ ಬಿ ಈಸ್ ಗ್ರೇಟರ್ ದೆನ್ ಎ, ಬಿ ಈಸ್ ಬಿಗ್ ಅಂತ ಪ್ರಿಂಟ್ ಮಾಡ್ತೀರಾ. ಓಕೆ, ದಟ್ ಈಸ್ ಕಾಲ್ಡ್ ಕಂಡೀಷನ್. ಡಿಪೆಂಡ್ಸ್ ಅಪಾನ್ ಸೆಲೆಕ್ಷನ್. ಯಾವುದೋ ಒನ್ ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಡಿಪೆಂಡ್ಸ್ ಆನ್ ಟ್ರೂ ಆರ್ ಫಾಲ್ಸ್. ಟ್ರೂ ಇತ್ತು ಅಂದರೆ ಟ್ರೂ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ, ಫಾಲ್ಸ್ ಇತ್ತು ಅಂದರೆ ಫಾಲ್ಸ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಸೆಲೆಕ್ಷನ್ ಸ್ಟೇಟ್ಮೆಂಟ್. ಓಕೆ, ಸಿಮಿಲರ್ಲಿ ಇಟ್ರೇಷನ್ ಸ್ಟೇಟ್ಮೆಂಟ್, ಇಟ್ರೇಟಿವ್ ಅಂತ ಕರಿತೀವಿ. ಲೂಪಿಂಗ್ ಸ್ಟೇಟ್ಮೆಂಟು ಮಾಡಿದ್ದೇ ಕೆಲಸ ಮಾಡ್ತಾ ಇರುತ್ತೆ ರಿಪೀಟೆಡ್ಲಿ ಅಂಟಿಲ್ ಸಮ್ ಕಂಡೀಷನ್ ಸ್ಯಾಟಿಸ್ಫೈಸ್. ಈಗ ಅದೇ ಫಾರ್ ಎಕ್ಸಾಂಪಲ್ 1 to 10 ನಂಬರ್ ಬರೀರಿ ಅಂತಂದರೆ ಕಂಡೀಷನ್ ಫಾರ್ i is equal to 1, i is less than or equal to 10, i++ ಅಂತ. ಪ್ರತಿಯೊಂದು ಇಟ್ರೇಷನ್ ಫಸ್ಟ್ 1 ಆಗುತ್ತೆ, ನೆಕ್ಸ್ಟ್ 2, 3 ಎಲ್ಲಿವರೆಗೂ ಕಂಡೀಷನ್ ಕೊಡ್ತೀರಾ,
ಮಾಡಿರೋ ಕೆಲಸನೇ ಮಾಡ್ತಾ ಇರುತ್ತೆ. ರಿಪೀಟೆಡ್ಲಿ ಇಟ್ ವಿಲ್ ಡೂ ದ ಎಕ್ಸಿಕ್ಯೂಟ್ ಎ ಸೇಮ್ ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸ್ ಅಂಟಿಲ್ ದ ಕಂಡೀಷನ್ ಈಸ್ ಸ್ಯಾಟಿಸ್ಫೈಡ್ ಅಂತ ಕರಿತೀವಿ. ಸಚ್ ಎ ಸ್ಟೇಟ್ಮೆಂಟ್ ಈಸ್ ಕಾಲ್ಡ್ ಆಸ್ ಎ ಇಟರೇಟಿವ್ ಸ್ಟೇಟ್ಮೆಂಟ್ ಆರ್ ಇಟ್ರೇಷನ್. ಲೂಪಿಂಗ್ ಸ್ಟೇಟ್ಮೆಂಟ್ ಅಂತ ಕೂಡ ಕರಿತೀವಿ, ಇದು ಕಂಡೀಷನಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ, ಅಂಡ್ ಸೀಕ್ವೆನ್ಷಿಯಲ್ ಇಸ್ ಒನ್ ಬೈ ಒನ್ ಆಫ್ಟರ್ ದ ಅದರ್ ಅಂತ ಕೂಡ ಕರೀತಕ್ಕಂಥದ್ದು. ಇದು ಮೇನ್ ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್ಸ್. ಇದು ಇಟ್ಕೊಂಡೇ ನಾವು ವೇರ್ ವಿ ಆರ್ ಗೋಯಿಂಗ್ ಟು ರೈಟ್ ಎ ಪ್ರೋಗ್ರಾಮ್, ರೈಟ್. ನೆಕ್ಸ್ಟ್ ಯಾವ್ದಪ್ಪ ಪ್ರೋಗ್ರಾಮ್ ಕ್ಯಾರೆಕ್ಟರಿಸ್ಟಿಕ್ ಅಥವಾ ಫೀಚರ್ಸ್ ಅಂತ ಕರಿತೀವಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಪ್ರೋಗ್ರಾಮ್. ನೀವು ಒಂದು ಒಳ್ಳೆ ಪ್ರೋಗ್ರಾಮ್ ಬರೀಬೇಕಾದ್ರೆ ಏನೆಲ್ಲ ಫೀಚರ್ಸ್ ಇರಬೇಕು ಅಂತ. ಓಕೆ, ಶಾರ್ಟ್ ಕೋಡ್ ಸೈಜ್ ಅಂದರೆ ನಂಬರ್ ಆಫ್ ಲೈನ್ಸ್ ಕಡಿಮೆ ಇರಬೇಕು. ಲೈನ್ಸ್ ಆಫ್ ಕೋಡ್ ಅಂತ ಕರಿತೀವಿ, LOC, ಲೈನ್ಸ್ ಆಫ್ ಕೋಡ್. ಎಷ್ಟು ಲೈನ್ಸ್ ಕಡಿಮೆ ಇರುತ್ತೋ ಅಷ್ಟು ನಿಮಗೆ ಏನಾಗುತ್ತೆ, ಬೇಗ ಎಕ್ಸಿಕ್ಯೂಟ್ ಆಗುತ್ತೆ ಪ್ರೋಗ್ರಾಮು. ಓಕೆ, ಅಂದರೆ ಕಲೀಲಿಕ್ಕೂ ಈಸಿ ಟು ಲರ್ನ್ ಅಂತ ಕರಿತೀವಿ. ನೆಕ್ಸ್ಟ್ ಈಸಿ ಟು ಅಂಡರ್ಸ್ಟ್ಯಾಂಡ್. ನೋಡ್ತಿದ್ದಂಗೆ ಗೊತ್ತಾಗಬೇಕು. ಇಂಗ್ಲೀಷ್ ಲೈಕ್ ಸ್ಟೇಟ್ಮೆಂಟ್ ಸಿಂಪಲ್ ಆಗಿರ್ಬೇಕು, ಲಾಜಿಕ್. ಓಕೆ, ದಟ್ ಶುಡ್ ಬಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭವಾಗಿರಬೇಕು, ಅದು ಒಂದು ಫ್ಯೂಚರು. ನೆಕ್ಸ್ಟ್ ಹೈ ಎಫಿಷಿಯನ್ಸಿ ಅಂದರೆ ಇಟ್ ಹ್ಯಾಸ್ ಟು ವರ್ಕ್ ಫಾರ್ ಆಲ್ ದ ಥಿಂಗ್ಸ್. ಅಂದರೆ ಎರರ್ಲೆಸ್ ಅಂತ. ಎಫಿಷಿಯೆಂಟ್ ಅಂತಂದರೆ ವಿತೌಟ್ ಎರರ್ಸ್ ಅಂತ. ಹೈ ಎಫಿಷಿಯೆಂಟಾಗಿ ವರ್ಕ್ ಆಗಬೇಕು ವಿತ್ ಸ್ಮಾಲ್ ಮಾಡಿಫಿಕೇಶನ್ಸ್ ಆರ್ ವಿತೌಟ್ ಮಾಡಿಫಿಕೇಶನ್ಸ್. ದೆನ್ ಯೂಸರ್ ಫ್ರೆಂಡ್ಲಿ ಆಗಿರ್ಬೇಕು. ಯೂಸರ್ ಫ್ರೆಂಡ್ಲಿ ಇಂಟರ್ಫೇಸ್ ಆರ್ ಮೆನು ಡ್ರಿವನ್. ಪ್ರತಿಯೊಂದು ಮೆನು ಡ್ರಿವನ್. ಫಾರ್ ಎಕ್ಸಾಂಪಲ್ ಟು ಕ್ರಿಯೇಟ್ ಎ ನ್ಯೂ ಫೈಲ್ ಅಂತ ಕ್ಲಿಕ್ ಮಾಡಿಬಿಟ್ಟು ನ್ಯೂ ಅಂತ ಕ್ರಿಯೇಟ್ ಇದು ಮಾಡಿದ್ರೆ ದೆನ್ ಯು ಕ್ಯಾನ್ ಸ್ಟಾರ್ಟ್ ಎ ನ್ಯೂ ಪ್ರೋಗ್ರಾಮ್ ಲೈಕ್ ದಟ್. ಮೆನೂಸ್ ಇರುತ್ತೆ, ಪಾಪಪ್ ಮೆನೂಸ್ ಅಂತ ಕರಿತೀವಿ. ಓಕೆ, ಯೂಸಿಂಗ್ ಎ ಮೆನು ದೆನ್ ಯು ವಿಲ್ ಫೀಲ್ ಈಸಿ ಟು ರೈಟ್ ಎನಿ ಪ್ರೋಗ್ರಾಮ್. ದಟ್ ಈಸ್ ಯೂಸರ್ ಫ್ರೆಂಡ್ಲಿ ಅಂತ ಕರಿತೀವಿ, ಮೆನು ಡ್ರಿವನ್. ದೆನ್ ಹೈ ರಿಲಯಬಿಲಿಟಿ ಅಂಡ್ ದಟ್ ಪ್ರೋಗ್ರಾಮ್ ಹ್ಯಾಸ್ ಟು ವರ್ಕ್ ಇನ್ ಆಲ್ ದ ಕಂಪ್ಯೂಟರ್ಸ್. That is called reliability ಅಂತ ಕರಿತೀವಿ. Portable. The same program should be executed for the different systems, different configuration of a system. ಇವಾಗ IBM PC ನಲ್ಲಿ ಬರತಕ್ಕಂಥ ಇದನ್ನು ಆಪಲಲ್ಲಿ ಕೂಡ ಅದು ಎಕ್ಸಿಕ್ಯೂಟ್ ಆಗಂಗಿದ್ರೆ ದಟ್ ಈಸ್ ಕಾಲ್ಡ್ ಪೋರ್ಟಬಿಲಿಟಿ ಅಂತ ಕರಿತೀವಿ. ಯೂಸ್ ಇಟ್ ಟು ಟ್ರಾನ್ಸ್ಫರ್ ದ ಡೇಟಾ ಫ್ರಮ್ ಒನ್ ಟೈಪ್ ಆಫ್ ಸಿಸ್ಟಮ್ ಟು ದ ಅನದರ್ ಟೈಪ್ ಆಫ್ ಸಿಸ್ಟಮ್ ಈಸ್ ಕಾಲ್ಡ್ ಎ ಪೋರ್ಟಬಲ್. ಅಂಡ್ ದಿಸ್ ಆರ್ ಆಲ್ ದ 6 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಪ್ರೋಗ್ರಾಮ್. ಇದು 3 ಮಾರ್ಕ್ಸಿಗೆ ಕೇಳ್ತಾನೆ. ರೈಟ್ ದ ಗುಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಪ್ರೋಗ್ರಾಮ್. ಅವಾಗ ನೀವು ಇಷ್ಟು ಬರ್ದಾಯ್ತು. ಶಾರ್ಟ್ ಕೋಡ್ ಸೈಜ್, ಈಸಿ ಟು ಅಂಡರ್ಸ್ಟ್ಯಾಂಡ್, ಹೈ ಎಫಿಷಿಯನ್ಸಿ, ಯೂಸರ್ ಫ್ರೆಂಡ್ಲಿ ಇಂಟರ್ಫೇಸ್ ಆರ್ ಮೆನು ಡ್ರಿವನ್, ಹೈ ರಿಲಯಬಿಲಿಟಿ ಅಂಡ್ ಪೋರ್ಟಬಿಲಿಟಿ. ರೈಟ್. ನೆಕ್ಸ್ಟ್ ಸಿಮಿಲರ್ಲಿ ಪ್ರೋಗ್ರಾಮ್ಸ್ ಅಲ್ಲಿ ಎರರ್ಸ್ 3 ಟೈಪ್ಸ್ ಆಫ್ ಎರರ್ಸ್ ಬರುತ್ತೆ ನೋಡಿ. ಇದು ಅಷ್ಟೇ 3 ಮಾರ್ಕ್ಸ್ ಕ್ವಶನ್. ಮೆನ್ಷನ್ ದ ಟೈಪ್ಸ್ ಆಫ್ ಎರರ್ಸ್ ವೈಲ್ ರೈಟಿಂಗ್ ದ ಪ್ರೋಗ್ರಾಮ್. 3 ಟೈಪ್ಸ್ ಆಫ್ ಎರರ್ಸ್ ಇರುತ್ತೆ. ಒಂದು ಸಿಂಟ್ಯಾಕ್ಸ್ ಎರರು. ಸಿಂಟ್ಯಾಕ್ಸ್ ಎರರ್ಗೆ ಇನ್ನೊಂದು ಹೆಸರು ಗ್ರಾಮೆಟಿಕಲ್ ಎರರು ಅಥವಾ ಕಂಪೈಲ್ ಟೈಮ್ ಎರರ್ ಅಂತ ಕರಿತೀವಿ. ಓಕೆ, ಹಿಯರ್ ಯು ನೀಡ್ ಟು ಫಾಲೋ ಸಮ್ ಪ್ರೊಸೀಜರ್ಸ್. ಯಾವುದೊಂದು ರೂಲ್ಸ್ ಇರುತ್ತೆ ಪ್ರತಿಯೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ. ಈಗ C++ ಅಲ್ಲೇ ಒಂದು ರೂಲ್ಸ್ ಇರುತ್ತೆ, ಸಿ ಪ್ರೋಗ್ರಾಮಿಂಗಲ್ಲೇ ಒಂದು ರೂಲ್ಸ್ ಇರುತ್ತೆ, ಜಾವಾ ಪ್ರೋಗ್ರಾಮಿಂಗಲ್ಲೇ ಒಂದು ರೂಲ್ಸ್ ಇರುತ್ತೆ. ಓಕೆ, ಸೊ ಇಲ್ಲಿ ಸಿಂಟ್ಯಾಕ್ಸ್ ಎರರ್ ಅಂತ ಅಂದರೆ ವೇರ್ ಯು ಹ್ಯಾವ್ ಟು ಫಾಲೋ ದ ಪ್ರೊಸೀಜರ್, ಎಕ್ಸಾಕ್ಟ್ ಪ್ರೊಸೀಜರ್. ಎಲ್ಲಿ ಲೋಯರ್ ಕೇಸ್ ಯೂಸ್ ಮಾಡಬೇಕೋ ಲೋಯರ್ ಕೇಸ್ ಯೂಸ್ ಮಾಡಬೇಕಾಗುತ್ತೆ. ಲೋಯರ್ ಕೇಸ್ ಯೂಸ್ ಮಾಡೋದ್ರ ಅಪ್ಪರ್ ಕೇಸ್ ಯೂಸ್ ಮಾಡಿದ್ರು ನಿಮಗೆ ಏನಾಗುತ್ತೆ, ಎರರ್ಸ್ ಬರುತ್ತೆ. ಓಕೆ, ಅಂಡ್ ವೇರಿಯೇಬಲ್ಸ್ ಅಷ್ಟೇ. ವೇರಿಯೇಬಲ್ ಡಿಕ್ಲರೇಷನ್ ಏನಿರುತ್ತೆ ಇಲ್ಲಿ, ಕೇಸ್ ಸೆನ್ಸಿಟಿವ್ ಇರುತ್ತೆ. ಇವಾಗ ಅವರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆ ಕೇಸ್ ಸೆನ್ಸಿಟಿವ್. ಎಲ್ಲಿ ಅಪ್ಪರ್ ಕೇಸ್ ಇರುತ್ತೆ ಅಪ್ಪರ್ ಕೇಸೇ ಇರಬೇಕು, ಎಲ್ಲಿ ಲೋಯರ್ ಕೇಸ್ ಇರಬೇಕು ಅಲ್ಲಿ ಲೋಯರ್ ಕೇಸೇ ಇರಬೇಕು. ಆಯ್ತಲ್ಲ. ಸಚ್ ಇಫ್ ಯು ಮೇಕ್ ಮಿಸ್ಟೇಕ್ ವೈಲ್ ರೈಟಿಂಗ್ ಇನ್ಸ್ಟೆಡ್ ಆಫ್ ಲೋಯರ್ ಕೇಸ್, ಇಫ್ ಯು ರೈಟ್ ಅಪ್ಪರ್ ಕೇಸ್ ದೆನ್ ಇಟ್ ವಿಲ್ ಫೈಂಡ್ ಅನ್ ಎರರ್. ಓಕೆ, ಸಚ್ ಎರರ್ ಇಸ್ ಕಾಲ್ಡ್ ಸಿಂಟ್ಯಾಕ್ಸ್ ಎರರ್. ಆ ಥರ ಎರರ್ ಇತ್ತು ಅಂತಂದರೆ ಸಿಂಟ್ಯಾಕ್ಸ್ ಅಂತ ಎರರ್ ಅಂತ ಕರಿತೀವಿ. ಗ್ರಾಮೆಟಿಕಲ್ ಮಿಸ್ಟೇಕ್ ಅಂತ ಕರಿತೀವಿ. ಆಯ್ತಲ್ಲ. ಸ್ಪೆಲ್ಲಿಂಗ್ ತಪ್ಪಾಗಬಾರ್ದು. ಇಫ್ ಕಂಡೀಷನ್ನು, ಇಫ್ ಅನ್ನೋದು ನೋಡಿ ಅದನ್ನು ಕೆಲವನ್ನ ನಾವು ಇದೊಂದು ರಿಸರ್ವ್ ವರ್ಡ್ಸ್ ಅಂತ ಕರಿತೀವಿ. ಓಕೆ, ರಿಸರ್ವ್ ವರ್ಡ್ ಶುಡ್ ನಾಟ್ ಬಿ ಯೂಸ್ಡ್ ಆಸ್ ಎ ವೇರಿಯೇಬಲ್ಸ್. ವೇರಿಯೇಬಲ್ಸು ಕಾನ್ಸ್ಟೆಂಟ್ಸ್ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಆಯ್ತಲ್ಲ. ಸಿ ದಟ್ ಈಸ್ ಕಾಲ್ಡ್ ಸಿಂಟ್ಯಾಕ್ಸ್ ಎರರ್. ಸೆಕೆಂಡ್ ಟೈಪ್ ಆಫ್ ಎರರ್ ಈಸ್ ಕಾಲ್ಡ್ ರನ್ ಟೈಮ್ ಎರರ್. ರನ್ ಟೈಮ್ ಎರರ್ ಕಾಮನ್ ಆಗಿ ಬರುತ್ತೆ ನಿಮಗೆ. ರನ್ ಟೈಮ್ ಎರರ್ ಯಾವ ಥರ ಆಗುತ್ತೆ, ಸಿ ವೇರ್ ಯು ಆರ್ ಗೋಯಿಂಗ್ ಟು ಡಿವೈಡ್ ಎನಿ ನಂಬರ್ ಬೈ 0. ಯಾವುದೋ ಒಂದು ನಂಬರ್ನ 0 ಇಂದ ಡಿವೈಡ್ ಮಾಡೋಕ್ಕೆ ನೀವೇನಾದರೂ ನೀವು ಎಕ್ಸಿಕ್ಯೂಷನ್ ಕೊಟ್ಟರೆ ನಿಮಗೆ ಪ್ರೋಗ್ರಾಮ್ ರನ್ ಮಾಡಿದಾಗ ರನ್ ಟೈಮ್ ಎರರ್ ಅಂತ ಬರುತ್ತೆ. ನೆಕ್ಸ್ಟು ಸೆಕೆಂಡ್ ಆಪ್ಷನ್ ಕಾನ್ಸೆಪ್ಟ್ ವೆನ್ ಯು ವಿಲ್ ಗೆಟ್ ಎ ರನ್ ಟೈಮ್ ಎರರ್. ಇನ್ನು ಯಾವಾಗ ನಿಮಗೆ ರನ್ ಟೈಮ್ ಎರರ್ ಅಂತ ಬರುತ್ತೆ, ಸಿ ಕಾಲಿಂಗ್ ಎ ಫಂಕ್ಷನ್ ವಿಚ್ ಈಸ್ ನಾಟ್ ಡಿಫೈನ್ಡ್. ಫಂಕ್ಷನ್ಸ್ ಅಂತ ಬರುತ್ತೆ ನಿಮ್ಗೆ ಪಾಠ. ಆ ಫಂಕ್ಷನ್ಸ್ನ ನೀವು ಕಾಲ್ ಮಾಡಬೇಕು. ಇರುತ್ತಲ್ಲ. ಸಿ ಬಿಫೋರ್ ಕಾಲಿಂಗ್ ಎ ಫಂಕ್ಷನ್ ಯು ಹ್ಯಾವ್ ಟು ಡಿಫೈನ್ ಮೀನ್ಸ್ ಡಿಕ್ಲರೇಷನ್. ಡಿಕ್ಲೇರೇ ಮಾಡ್ದಂಗೆ ನೀವು ಅದನ್ನು ಕರೆದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಇಲ್ದಲೆ ಅವನ್ನ ಕರೆದ್ರೆ ದಟ್ ಈಸ್ ಕಾಲ್ಡ್ ರನ್ ಟೈಮ್ ಎರರ್. ಸರ್ ಅವ್ನು ಬಂದೇ ಇಲ್ಲ ಅಂತ ಹೇಳ್ತೀರಲ್ಲ, ಆ ರೀತಿ. ಕಾಲಿಂಗ್ ಎ ಫಂಕ್ಷನ್ ವಿಚ್ ಈಸ್ ನಾಟ್ ಡಿಫೈನ್ಡ್. ದೆನ್ ಟ್ರೈಯಿಂಗ್ ಟು ಓಪನ್ ಫೈಲ್ ದಟ್ ಡಸಂಟ್ ಎಕ್ಸಿಸ್ಟ್. ಯಾವುದೋ ಒಂದು ಫೈಲ್ ಇರುತ್ತೆ, ಆ ಫೈಲ್ನ ಓಪನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಾ, ಅದು ಇರೋದೇ ಇಲ್ಲ, ಫೈಲೇ ಇರಲ್ಲ ಅಲ್ಲಿ. ಫಾರ್ ಎಕ್ಸಾಂಪಲ್ ಈಗ ನೋಟ್ಬುಕ್ ಇರಲ್ಲ,
ಅದನ್ನು ತೆಗಿಲಿಕ್ಕೆ ನೋಡ್ತಾ ಇರ್ತೀರಾ, ಓಪನ್ ಯುವರ್ ನೋಟ್ಸ್ ಅಂತಂದರೆ ತಂದಿದ್ದೀನಿ ಸರ್ ಅಂತ ಹೇಳ್ತೀರಾ, ಬಟ್ ನಿಮ್ಮ ಬ್ಯಾಗಲ್ಲಿ ಆ ನೋಟ್ಸ್ ಇರೋದೇ ಇಲ್ಲ. ಅಂಥ ಟೈಮಲ್ಲಿ ಫಾರ್ ಎಕ್ಸಾಂಪಲ್ ವಿತ್ ರೆಸ್ಪೆಕ್ಟ್ ಟು ದ ಕಂಪ್ಯೂಟರ್ ಸಿಸ್ಟಮ್ ಯು ಆರ್ ಟ್ರೈನ್ ಟು ಓಪನ್ ಎ ಫೈಲ್ ದಟ್ ಡಸ್ ನಾಟ್ ಎಕ್ಸಿಸ್ಟ್, ಅಲ್ಲಿ ಇಲ್ಲದೇ ಇರೋ ಫೈಲ್ನ ಓಪನ್ ಮಾಡೋಕ್ಕೆ ಹೋಗ್ತೀರಾ, ಅವಾಗಲೂ ಕೂಡ ರನ್ ಟೈಮ್ ಎರರ್ ಬರುತ್ತೆ. ನೆಕ್ಸ್ಟು ಮಿಸ್ ಮ್ಯಾಚ್ ಆಫ್ ಡೇಟಾ ಟೈಪ್ಸ್. ಇಲ್ಲಿ 4 ಡೇಟಾ ಟೈಪ್ಸ್ ಬರುತ್ತೆ. ಒಂದು ಇಂಟೀಜರ್ ಅಂತ ಒಂದು ಬರುತ್ತೆ, ಕ್ಯಾರೆಕ್ಟರ್ ಅಂತ ಬರುತ್ತೆ, ಫ್ಲೋಟ್ ಅಂತ ಬರುತ್ತೆ, ಅಥವಾ ಡಬಲ್ ಅಂತ. ಡಿಪೆಂಡ್ಸ್ ಅಪಾನ್ ಒಂದು ಕಡೆ ಏನು ಡಿಕ್ಲೇರ್ ಮಾಡಿರ್ತೀರಾ ಅದನ್ನೇ ಯೂಸ್ ಮಾಡಬೇಕು. ಇಲ್ಲ ಅಂತ ಅಂದಾಗ ಕೂಡ ನಿಮ್ಗೆ ಏನಾಗುತ್ತೆ, ಟೈಪ್ ಮಿಸ್ ಮ್ಯಾಚ್ ಆದಾಗ್ಲೂ ರನ್ ಟೈಮ್ ಎರರ್ ಬರುತ್ತೆ. ಓಕೆ, ನೆಕ್ಸ್ಟ್ ಟೈಪ್ ಆಫ್ ಎರರ್ ಈಸ್ ಕಾಲ್ಡ್ ಲಾಜಿಕಲ್ ಎರರ್. ಲಾಜಿಕಲ್ ಎರರ್ ಅಂತ ಕರಿತೀವಿ. ಲಾಜಿಕಲ್ ಎರರ್ ಯಾವಾಗ ಬರುತ್ತೆ, ಯೂಸಿಂಗ್ ಇಂಪ್ರಾಪರ್ ಆಪರೇಟರ್ಸ್. ನಮಗೆ ರಿಸಲ್ಟು ನಿಮಗೆ ಸಿಂಟ್ಯಾಕ್ಸ್ ಎರರಲ್ಲಿ ಏನು ಎರರ್ ತೋರಿಸಲ್ಲ, ಬಟ್ ನಿಮಗೆ ಬೇಕಾದ ರಿಸಲ್ಟ್ ಬರಲ್ಲ, ದಟ್ ಈಸ್ ಕಾಲ್ಡ್ ಎ ಲಾಜಿಕಲ್ ಎರರ್. ಫಾರ್ ಇನ್ಸ್ಟೆಡ್ ಆಫ್ ಇವಾಗ ಫೈಂಡ್ ಅ ಸಮ್ ಆಫ್ 2 ನಂಬರ್ಸ್ ಅಂತ ಕೊಡಿದ್ರೆ ಸಮ್ ಈಸ್ ಈಕ್ವಲ್ ಟು A+B ಅಂತ ಬರೀತೀರಾ, ಪ್ಲಸ್ ಹಾಕೋ ಬದಲು ಮೈನಸ್ ಹಾಕ್ಬಿಟ್ರೆ ರಿಸಲ್ಟ್ ಬರುತ್ತೆ, ಬಟ್ ನಮಗೆ ಏನಾಗುತ್ತಲ್ಲ ಡಿಫ್ರೆನ್ಸ್ ರಿಸಲ್ಟ್ ತೋರಿಸಿರುತ್ತೆ. ಅಂದರೆ ನಮಗೆ ಬೇಕಾಗ್ತಕ್ಕಂಥ ಫಲಿತಾಂಶ ನಿಮಗೆ ಬರಲಿಲ್ಲ ಅಥವಾ ಎರರ್ ಏನು ತೋರಿಸ್ಲಿಲ್ಲ, ಎಕ್ಸಿಕ್ಯೂಟ್ ಆದಾಗ ಆ್ಯಕ್ಚುಯಲ್ ರಿಸಲ್ಟ್ ಬರಲಿಲ್ಲ ಅಂತಂದರೆ ದೆನ್ ಸಚ್ ಎ ಎರರ್ ಈಸ್ ಕಾಲ್ಡ್ ಲಾಜಿಕಲ್ ಎರರ್. ಆ ಥರ ಎರರ್ಸ್ನ ನಾವು ಲಾಜಿಕಲ್ ಎರರ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ರಾಂಗ್ ಕಂಟ್ರೋಲ್ ಸ್ಟೇಟ್ಮೆಂಟ್. ಕಂಟ್ರೋಲ್ ಸ್ಟೇಟ್ಮೆಂಟ್ನ ಸರಿಯಾಗಿ ಉಪಯೋಗಿಸ್ತಾ ಇದ್ರು ಕೂಡ ಲಾಜಿಕಲ್ ಎರರ್ ಬರುತ್ತೆ. ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಇಲ್ಲಿ ಬರುತ್ತೆ ನೋಡಿ. ದಿಸ್ ಸೆಲೆಕ್ಷನ್ ಸ್ಟೇಟ್ಮೆಂಟ್ ಇಸ್ ಕಾಲ್ಡ್ ಎ ಕಂಟ್ರೋಲ್ ಸ್ಟೇಟ್ಮೆಂಟ್. ದೆನ್ ರಾಂಗ್ ಸೆಲೆಕ್ಷನ್ ಸ್ಟೇಟ್ಮೆಂಟ್. ಓಕೆ, ಕಂಡೀಷನಲ್ ಸ್ಟೇಟ್ಮೆಂಟ್ ಏನಾದರೂ ರಾಂಗ್ ಆಗಿ ಯೂಸ್ ಮಾಡಿದ್ರು ಕೂಡ ಲಾಜಿಕಲ್ ಎರರ್ ಬರುತ್ತೆ. ಯೂಸಿಂಗ್ ಪ್ಯಾರಂಥಿಸಿಸ್ ಅಟ್ ರಾಂಗ್ ಪ್ಲೇಸ್. ಪ್ಯಾರಂಥಿಸಿಸ್ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಅಂತ ಕರಿತೀವಿ, ಅದನ್ನು ನಾವು ಪ್ಯಾರಂಥಿಸಿಸ್ ಅಂತ ಕರಿತೀವಿ. ಎಲ್ಲಿ ಹಾಕ್ಬೇಕು ಅಲ್ಲಿ ಹಾಕ್ಬೇಕು, ಎಲ್ಲಿ ಹಾಕ್ಬಾರ್ದು ಅಲ್ಲಿ ಹಾಕಿದ್ರೆ ನಿಮಗೆ ಲಾಜಿಕಲ್ ಎರರ್ ಬರುತ್ತೆ, ಬಟ್ ನಿಮಗೆ ಎರರ್ ತೋರಿಸಲ್ಲ, ರಿಸಲ್ಟ್ ಕರೆಕ್ಟಾಗಿ ಬರಲ್ಲ. ಓಕೆ, ನೆಕ್ಸ್ಟ್ ಇನ್ಕರೆಕ್ಟ್ ಆರ್ಡರ್ ಆಫ್ ಎವ್ಯಾಲ್ಯೂಯೇಷನ್. ಇನ್ಕರೆಕ್ಟ್ ಆರ್ಡರ್ ಒಂದು ಆಫ್ಟರ್ ಯಾವ್ದಾರು ಆಗಬೇಕು. ನೀವು ಸ್ಟೆಪ್ 1 ಸ್ಟೆಪ್ 3 ಅಂತ ಕೊಡೋ ಬದಲು ಸ್ಟೆಪ್ 5 ಅಂತ ಕೊಟ್ಬಿಟ್ರು ಕೂಡ ಲಾಜಿಕಲ್ ಎರರ್ ಬರುತ್ತೆ. ಆ್ಯಕ್ಚುಯಲ್ ರಿಸಲ್ಟ್ ಯು ವಿಲ್ ನಾಟ್ ಗೆಟ್. ಸಚ್ ಎರರ್ ಕಾಲ್ಡ್ ಇಸ್ ಎ ಲಾಜಿಕಲ್ ಎರರ್. ಅಂದರೆ ನಿಮ್ಗೆ ಇಲ್ಲಿ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಯು ನೀಡ್ ಟು ರಿಮೆಂಬರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಗುಡ್ ಪ್ರೋಗ್ರಾಮ್. ಈ 5.6 ಪಾಯಿಂಟ್ಸು: ಶಾರ್ಟ್ ಕೋಡ್ ಸೈಜ್, ಈಸಿ ಟು ಅಂಡರ್ಸ್ಟ್ಯಾಂಡ್, ಹೈ ಎಫಿಷಿಯನ್ಸಿ, ಯೂಸರ್ ಫ್ರೆಂಡ್ಲಿ ಇಂಟರ್ಫೇಸ್, ಹೈ ರಿಲಯಬಿಲಿಟಿ ಆ್ಯಂಡ್ ಪೋರ್ಟಬಿಲಿಟಿ. ಅಂಡ್ ಬೇಸಿಕ್ ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್ಸ್ ಯಾವುದು, ಸೀಕ್ವೆನ್ಷಿಯಲ್, ಸೆಲೆಕ್ಷನ್ ಅಂಡ್ ಇಟ್ರೇಷನ್ ಅಂತ ಟೈಪ್ಸ್ ಆಫ್ ಎರರ್ಸ್ ಕೇಳ್ತಾರೆ 2 ಮಾರ್ಕ್ಸ್ಗೆ. ಜಸ್ಟ್ ಹೆಸರು ಬರೆದು ಸಾಕು. ಸಿಂಟ್ಯಾಕ್ಸ್ ಎರರ್ಸ್, ರನ್ ಟೈಮ್ ಎರರ್ ಅಂಡ್ ಲಾಜಿಕಲ್ ಎರರ್. Okay, so this is the concept of development of a program. Okay, next in next class we will discuss about top down analysis and bottom up approach. Top down approach anta karitivi and bottom up approach anta karitivi. Adad nanತರ then we will start with writing the actual program and the structure of C++ program. We study in the next classes. Okay, thank you students.